ತೆಗಿರಿದ್ರಲ್ಲ ಈಗ ಹಂಗೆ ತೆಗಿರಿ ಕುಡಿ ಸರ್ ಮಾಡ್ಕೊಳ್ತಾರೆ ತೆಗಿರಿ ಹಂಗೆ ತೆಗಿರಿ ವಿಡಿಯೋ ಬಂಧುಗಳೇ, ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 39ನೇ ಕಾರ್ಯಕ್ರಮ. ನಾವು ಪ್ರತಿ ಸಾರಿ ಮಾಡಿದಾಗಲೂ ಕೂಡ ಒಂದೊಂದು ಕಾರ್ಯಕ್ರಮಕ್ಕೂ ಕೂಡ ಮತ್ತೆ ಮತ್ತೆ ಬೆಳವಣಿಗೆ ಕಾಣ್ತಾ ಇದ್ದೀವಿ. ಇವತ್ತು ಈ 39ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಈ ದಿನದ ಸೇವಾಕರ್ತರಾಗಿ ವಿ.ಕೆ. ಜಯದೇವಪ್ಪ ಮತ್ತು ಅವರ ಕುಟುಂಬ ಮತ್ತು ಅವರ ಮಕ್ಕಳು, ಅವರ ತಂದೆ ತಾಯಿ ಹೆಸರಿನಲ್ಲಿ ವಿ.ಕೆ. ಜಯದೇವಪ್ಪನವರು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಲಿ ಎಂದು ನಾವು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ತಾಯಿಯ ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದೀವಿ. ಹಾಗೆ ಈ ದಿನದ ಕಾರ್ಯಕ್ರಮವನ್ನು ಶ್ರೀಮತಿ ಪದ್ಮಾ ಸುರೇಂದ್ರ ಬೀರೂರು ಇವರು ಕೂಡ ಈ ದಿನದ ಸೇವಾಕರ್ತರಾಗಿದ್ದಾರೆ. ಇವರಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯ ಅನುಗ್ರಹವಿರಲಿ, ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ, ಅವರ ಮನೆ ಸದಾ ಬೆಳಗಲಿ, ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ನಾವು ಶುಭವನ್ನು ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಡಿಸುತ್ತಾ ಈ ದಿನದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂ ದೇಹಿ ಮೇ ಪಾರ್ವತಿ, ಭಿಕ್ಷಾಂ ದೇಹಿ ಮೇ ಪಾರ್ವತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಗು ಇದೆ ಮಗು ಇದೆ ಮಗು ಇದೆ ಅಯ್ಯೋ ಲೈನ್ ಹೋಗಿ ಸರ್ ಸರ್ ಲೈನ್ ಹೋಗಿ ಆಗಿ ಹೊಡೆಯೋದೇನು ಬೇಡ. ಅಮ್ಮ ಬನ್ನಿ ಬನ್ನಿ ಊಟ ಆದ್ಮೇಲೆ ತಟ್ಟೆ ತೊಳಿಬೇಕು, ತಟ್ಟೆ ನಲ್ಲಿ ಓಪನ್ ಇದೆ, ಇನ್ನೊಂದು ಓಪನ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಮಾಡಿದ್ದಾರೆ. ನಮ್ದು ಬೀಗ ಹಾಕಿ, ನಮ್ದು ಅದು ಓಪನ್ ಇದೆ. ನೋಡಿ, ಒಂದೇ ಸಲ ರೈಸ್ ಎಷ್ಟು ಬೇಕಷ್ಟು ಬಿಡಿಸ್ಕೊಡಿ, ಎರಡನೇ ಸಲ ಬೇಕಾದ್ರೆ ಕ್ಯೂ ಬರಬೇಕಾಗತ್ತೆ. ಒಂದೇ ಸಲ ಎಷ್ಟು ಬೇಕಷ್ಟು ಬಿಡಿಸ್ಕೊಂಬಿಡ್ರಿ, ಮತ್ತೆ ಅಲ್ಲ ಲೈನ್ ಬರಬೇಕಾಗತ್ತೆ. ಮತ್ತೆ ಹೌದು, ರೈಸ್ ಎಷ್ಟು ಬೇಕಷ್ಟು ಒಂದೇ ಸಲ ಬಿಡಿಸ್ಕೊಳ್ರಿ, ಮತ್ತೆ ಎರಡನೇ ಸಲ ಬೇಕಂದ್ರೆ ಕ್ಯೂ ಬರಬೇಕಾಗತ್ತೆ. ಒಂದೇ ಸಲ ಬಿಡಿಸ್ಕೊಳ್ರಿ. ರೈಸ್ ಎಷ್ಟು ಬೇಕಷ್ಟು ಒಂದೇ ಸಲ ಬಿಡಿಸ್ಕೊಳ್ರಿ, ಎರಡನೇ ಸಲ ಬೇಕಂದ್ರೆ ಕ್ಯೂ ಬರಬೇಕಾಗತ್ತೆ. ಒಂದೇ ಸಲ ಬಿಡಿಸ್ಕೊಳ್ರಿ, ಎಷ್ಟು ಬೇಕಷ್ಟು ಬಿಡಿಸ್ಕೊಳ್ರಿ ಒಂದೇ ಸಲ. ರೈಸ್ ಎಷ್ಟು ಬೇಕಷ್ಟು ಒಂದೇ ಸಲ ಬಿಡಿಸ್ಕೊಳ್ರಿ, ಎರಡನೇ ಸಲ ಬೇಕು ಅಂದ್ರೆ ಮತ್ತೆ ಕ್ಯೂ ಬರಬೇಕಾಗತ್ತೆ. ಎಷ್ಟು ಬೇಕಷ್ಟು ಬಿಡಿಸ್ಕೊಳ್ರಿ, ಒಂದೇ ಸಲ ಬಿಡಿಸ್ಕೊಳ್ರಿ. ರೈಸ್ ಎಷ್ಟು ಬೇಕಷ್ಟು ಒಂದೇ ಸಲ ಬಿಡಿಸ್ಕೊಳ್ರಿ, ಎರಡನೇ ಸಲ ಬೇಕಾದ್ರೆ ಕ್ಯೂ ಬರಬೇಕಾಗತ್ತೆ. ಒಂದೇ ಸಲ ಎಷ್ಟು ಬೇಕಷ್ಟು ಬಿಡಿಸ್ಕೊಳ್ರಿ. ಲೈನ್ನಲ್ಲಿ ಮಧ್ಯ ಯಾರಿಗೂ ಸೇರಿಸ್ಬೇಡಿ, ಲೈನ್ನಲ್ಲಿ ಮಧ್ಯ ಯಾರಿಗೂ ಸೇರಿಸ್ಬೇಡಿ. ಬಂಧುಗಳೇ, ಅಮೃತ ಅನ್ನದಾಸೋಹದ 39ನೇ ಆವೃತ್ತಿ ಇವತ್ತು ಬಹಳ ಅದ್ದೂರಿಯಿಂದ ನಡೆದುಕೊಂಡು ಬಂದಿದೆ. ಈ 39 ಆವೃತ್ತಿಗಳು ಕೂಡ ನಮ್ಮೆಲ್ಲರಿಗೂ ಸಂತೋಷವನ್ನು ಕೊಟ್ಟಿದೆ. ಸಾಮಾಜಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ಈ ಸೇವೆಗೆ ತಾವೆಲ್ಲರೂ ಮುಂದಾಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಭಗವಂತನ ಆಶೀರ್ವಾದ ಮತ್ತು ಪ್ರೀತಿಗೆ
ಎಲ್ಲರೂ ಕೂಡ ಪಾತ್ರರಾಗ್ತೀರಿ ಅಂತಕ್ಕಂಥ ಆಶಯ ಮತ್ತು ಆ ಪ್ರಾರ್ಥನೆ ನಮ್ಮದು. 39ನೇ ಆವೃತ್ತಿಯ ಸೇವಾಕರ್ತರಾಗಿ ಇವತ್ತು ಇಬ್ಬರು ಗುರುತಿಸ್ಕೊಂಡಿದ್ದಾರೆ. ಒಬ್ಬರು ನಮ್ಮೆಲ್ಲರ ಆತ್ಮೀಯ ಮಿತ್ರ, ಸಹ್ಯಾದ್ರಿ ಸ್ನೇಹ ಸಂಘದ ಸದಸ್ಯರು, ಈ ಹಿಂದೆ ಸರ್ಕಾರಿ ನೌಕರರ ಕಚೇರಿಯಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಆತ್ಮೀಯ PK ಜಯದೇವಪ್ಪನವರು, ಜಯಣ್ಣ ಅಂತೇಳಿ ಅವರು ಜನಾನುರಾಗಿ. ಸಾಮಾಜಿಕ ಸೇವೆಯಲ್ಲೂ ಕೂಡ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ, ಧಾರ್ಮಿಕ ಸೇವಾ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಜಯಣ್ಣ ಅಂದ್ರೆ ಸ್ಟೇಡಿಯಂನಲ್ಲಿ ಎಲ್ಲರಿಗೆ ಚಿರಪರಿಚಿತವಾದಂಥ ವ್ಯಕ್ತಿ. ಇಂತಹ ಐಟಮ್ ಜಯಣ್ಣ ಅಂತೇಳಿ ಅವರಿಗೆ ಅಡ್ಡ ಹೆಸರು ಕೂಡ. ಇಂತಹ ವ್ಯಕ್ತಿ ಇವತ್ತು ನಾನು ಕೂಡ ಈ ಸೇವೆಯಲ್ಲಿ ಕೈ ಜೋಡಿಸ್ತೇನೆ ಅಂತ ಹೇಳಿ ಜಯಣ್ಣ ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ, ಅವರ ಕುಟುಂಬ ವರ್ಗದ ಹೆಸರಿನಲ್ಲಿ, ಹಾಗೆಯೇ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹೆಸರಿನಲ್ಲಿ ಈ ಸೇವೆಯನ್ನು ನೀಡಿದ್ದಾರೆ. ಭಗವಂತ ಅವರಿಗೆ ಇಂತಹ ನೂರಾರು ಸೇವೆಗಳನ್ನು ಮಾಡತಕ್ಕಂಥ ಅವಕಾಶವನ್ನು ಕರುಣಿಸಲಿ. ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಆ ಕುಟುಂಬದಲ್ಲಿ ಸದಾ ನೆಲೆಸಲಿ ಅಂತ ಹೇಳಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು, ತಾವೆಲ್ಲರೂ ನೋಡಿದ್ದೀರಿ, ಶಿವಮೊಗ್ಗದ ದುರ್ಗಿಗುಡಿಯಲ್ಲಿ ಅವರ ಅಂಗಡಿ ಇದೆ, ಕವಿರಾಜ್ ಅಂತ ಹೇಳಿ. ಅವರು ಕೂಡ ಜನಾನುರಾಗಿ ವ್ಯಕ್ತಿ. ಯಾವುದೇ ಒಂದು ಸಹಕಾರ ಕೋರಿದ್ರು ಕೂಡ ಸದಾಕಾಲ ನೀಡ್ತಕ್ಕಂಥವರು. ಇವತ್ತು ಕವಿರಾಜ್ ತಮ್ಮ ಧರ್ಮಪತ್ನಿ ಅವರ ಅಕ್ಕನ ಹೆಸರಿನಲ್ಲಿ ಶ್ರೀಮತಿ ಪದ್ಮಾ ಸುರೇಂದ್ರ ಅವರ ಹೆಸರಿನಲ್ಲಿ ಈ ಸೇವೆಯನ್ನು ನೀಡಿದ್ದಾರೆ. ನನಗೆ ಕಳೆದ 1 ತಿಂಗಳಿನಿಂದ ಕವಿರಾಜ್ ಹೇಳ್ತಾ ಇದ್ರು, ಸರ್ ನಮಗೊಂದು ಅವಕಾಶ ಕೊಡಿ, ಆ ಅವಕಾಶದಲ್ಲಿ ನಾವು ಕೂಡ ಈ ಸೇವೆಯನ್ನು ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ಬಹಳ ಸಂತೋಷವಾಗಿದೆ. ಈ ರೀತಿ ಒಂದು ಸಾಮಾಜಿಕ ಕಳಕಳಿ, ಈ ಸೇವೆಯಲ್ಲಿ ಕೈ ಜೋಡಿಸಬೇಕು ಅಂತಕ್ಕಂಥ ಕಳಕಳಿ ಎಲ್ಲರ ಮನಸ್ಸಿನಲ್ಲೂ ಬರಬೇಕು. ಇದು ನಮ್ಮ ಕವಿರಾಜ್ ಕುಟುಂಬ ವರ್ಗದವರು, ಶ್ರೀಮತಿ ಪದ್ಮಾ ಸುರೇಂದ್ರ ಕುಟುಂಬ ವರ್ಗದವರ ಈ ಆಶಯ ಇವತ್ತು ಈಡೇರಿದೆ. ಹಾಗಾಗಿ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅವರ ಮನೆಗೆ, ಅವರ ಇಡೀ ಕುಟುಂಬ ವರ್ಗದವರಿಗೆ ಸದಾಕಾಲ ಇರಲಿ ಅಂತೇಳಿ ಹೇಳ್ತಾ ಆ ಕುಟುಂಬದವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಎಲ್ಲ ಸ್ನೇಹಿತರು ಕೂಡ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೆಚ್ಚೆಚ್ಚು ಜನರನ್ನ ಈ ಸೇವೆಗೆ ಜೋಡಿಸ್ಕೊಳ್ಳಿ. ಇದರಿಂದ ಆ ಜನಸೇವೆ ಮಾಡಿದಂತಹ ಭಾಗ್ಯ ಪುಣ್ಯ ತಮ್ಮೆಲ್ಲರಿಗೂ ಲಭಿಸಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಈ ದಾಸೋಹದಲ್ಲಿ ಬಹಳ ಜನ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಹಳಬರಿದ್ದೇವೆ. ಹೊಸದಾಗಿ ಬಂದು ಸೇರ್ಕೊಂಡಿರ್ತಕ್ಕಂಥ ಸಂಜೀತ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕವಿರಾಜ್ ಅವರ ಶ್ರೀಮತಿ ಮಡದಿಯವರು ಕೂಡ ಇದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಅಣ್ಣಪ್ಪ ಇವತ್ತು ಈ ಸೇವೆಯಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ಜೊತೆ ಸೇವೆಯಲ್ಲಿ ಸಹಕರಿಸಿದ್ದಾರೆ, ಅಣ್ಣಪ್ಪನವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮೆಲ್ಲ ಕಾರ್ಯಕರ್ತರು, ಅವರಿಂದ ಈ ಸೇವೆ ನಡೀತಾ ಇದೆ. ಯಾವಾಗಲೂ ಹೇಳ್ತೀನಿ, ಅವರು ನಮ್ಮ ಶಕ್ತಿ, ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ, ಮುಂದೆ ಕೂಡ ಇರ್ತಾರೆ. ಭಗವಂತ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರೆಲ್ಲರಿಗೂ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ದಾಸೋಹಕ್ಕೆ ಇತಿಶ್ರೀಯನ್ನು ಹಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.